ನಮಸ್ಕಾರ ವೀಕ್ಷಕರೇ, ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶೇರ್ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಮಾಡೋಕ್ಕೆ ಇರೋ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಸ್ವಿಂಗ್ ಟ್ರೇಡಿಂಗ್. ಮೊದಲನೇದಾಗಿ ಸ್ವಿಂಗ್ ಟ್ರೇಡಿಂಗ್ ಅಂದರೆ ಏನು, ಇದನ್ನು ಹೇಳೋದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ವಿಷಯಕ್ಕೆ ಬರ್ತೀನಿ. ಈ ಸ್ವಿಂಗ್ ಟ್ರೇಡಿಂಗ್ ಅಂದರೆ ಏನು? ಇವತ್ತು ಒಂದು ಸ್ಟಾಕ್ನ ಪರ್ಚೇಸ್ ಮಾಡಿ ಒಂದಿನ ಅಥವಾ 2 ದಿನ 3 ದಿನ ಆ ಸ್ಟಾಕ್ನ ಇಟ್ಕೊಂಡು ಸೆಲ್ ಮಾಡೋದನ್ನ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೀವಿ. ಎಷ್ಟು ದಿನ ನಾವು ಸ್ಟಾಕ್ನ ಹೋಲ್ಡ್ ಮಾಡಬೇಕು? ನಾನು ಮೊದಲೇ ಹೇಳ್ದಂಗೆ ನಾವು ಪರ್ಚೇಸ್ ಮಾಡಿ ಸ್ವಲ್ಪ ದಿನ ಅಂದ್ರೆ 2 ದಿನ ಅಥವಾ 3 ದಿನ ಹೀಗೆ ಒಂದು ಹೋಲ್ಡಿಂಗ್ ಟೈಮ್ ಫ್ರೇಮ್ನ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾವು ಪ್ರಾಫಿಟ್ ಮಾರ್ಜಿನ್ನ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ಹೇಗೆ ಅಂತಂದರೆ, ನಾವು ಪರ್ಚೇಸ್ ಮಾಡಿದಂಥ ಒಂದು ಸ್ಟಾಕ್ನ ಅದ್ರ ಶೇರ್ ಪ್ರೈಸ್ ಇರುತ್ತಲ್ಲ ಮೇಲಕ್ಕೆ, ಅಂದರೆ ನಾವು ತಗೊಂಡಂಥ ಒಂದು ಶೇರ್ ಪ್ರೈಸ್ನ ಇಟ್ಕೊಂಡು ಅದರಿಂದ ಮೇಲಕ್ಕೆ 20 to 30 ಪಾಯಿಂಟ್ಸ್ ತನಕ ನಾವು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, 20 to 30 ಪಾಯಿಂಟ್ಸ್ ಹೇಗೆ ಕಂಡುಕೊಳ್ಳೋದು? ಹೇಗಪ್ಪ ಅಂತಂದರೆ ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ ತಿಳ್ಕೊಬೋದು. ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ನ ಮಾಡೋದ್ರಿಂದ ನಮಗೆ ನಾವು ತಗೊಂಡಂಥ ಸ್ಟಾಕು ನೆಕ್ಸ್ಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ, ಅದು ಎಲ್ಲಿವರೆಗೂ ಮೇಲೆ ಹೋಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೋದು. ಅದರಿಂದ ನಾವು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟು, ಈ ಸ್ವಿಂಗ್ ಟ್ರೇಡಿಂಗ್ನಲ್ಲಿ ನಮಗೆ ಲಾಸ್ ಇದೆಯಾ? ನಾವು ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೇ ನಿಫ್ಟಿ 50ನಲ್ಲಿ ಇರೋ ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅಥವಾ ನಿಫ್ಟಿ 100 ತನಕನೂ ತೊಗೋಬೋದು, ನಿಫ್ಟಿ 100 ಸ್ಟಾಕ್ನು ತೊಗೋಬೋದು. ಅಂಥ ಸ್ಟಾಕ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇದರಲ್ಲಿ ಲಾಸ್ ಅನ್ನೋ ಮಾತು ತುಂಬ ಕಡಿಮೆ. ಈಗ ನಾನು ಮಾಡಿರುವಂಥ ಲಾಸ್ಟ್ ವೀಕ್ ನಾನು ಮಾಡಿರುವಂಥ ಪ್ರಾಫಿಟ್ನ ನಿಮಗೆ ತೋರಿಸ್ತೀನಿ ಸ್ಕ್ರೀನ್ ಮೇಲೆ ನೋಡಿ. ಮೊದಲನೇದಾಗಿ ನಾನು ತಗೊಂಡಿದ್ದ ಸ್ಟಾಕು ಎಂಪಾಸಿಸ್, MPH ಆಸಿಸ್ ಅಂತ ಇದು. ಸೊ ನಾನು ತಗೊಂಡಿದ್ದು ಯಾವತ್ತು ಅಂತಂದರೆ ನೋಡಿ 16ನೇ ತಾರೀಕು ಆಗಸ್ಟ್ ನಾನು ಪರ್ಚೇಸ್ ಮಾಡಿದೆ ಇದನ್ನು. 16ನೇ ತಾರೀಕು ನಾನು 2740 ರೂಪಾಯಿ, ಸಾರಿ 2731 ರೂಪಾಯಿಗೆ ನಾನು ಪರ್ಚೇಸ್ ಮಾಡಿದ್ದೆ. ಅದು ನನಗೆ ಹೋಲ್ಡ್ ಮಾಡಿದ್ದೆ, ಒಂದಿನ ಫುಲ್ ಹೋಲ್ಡ್ ಮಾಡಿದೆ. ಮೊದಲನೇ ದಿನನೇ ತಗೊಂಡಿದ್ದ ದಿನನೇ ನನಗೆ 2900 ರೂಪಾಯಿ ತನಕನೂ ಬಂತು. ಮಾರನೆಗೂ ಹೋಲ್ಡ್ ಮಾಡಿದ್ದೆ ನೋಡಿ, 2972 ಹತ್ರ 3000 ರೂಪಾಯಿಗೆ ನಾನು ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ. ಗೊತ್ತಾಯ್ತಲ್ಲ? ನೋಡಿ ಇನ್ನೊಂದು ಸ್ಟಾಕು ನೋಡಿ, ನೆಕ್ಸ್ಟ್ ಸ್ಟಾಕ್ ತೋರಿಸ್ತೀನಿ. ಇದೇ ಥರ ನಾನು ಇನ್ನೊಂದು ಸ್ಟಾಕ್ನ ತಗೊಂಡಿದ್ದೆ, ಸುಂದರಂ ಫೈನಾನ್ಸು ಅಷ್ಟೇ. ನಾನು ತಗೊಂಡಾಗ ನೋಡಿ 16ನೇ ತಾರೀಕು ನನ್ನ ಪರ್ಚೇಸಿಂಗ್ ಡೇಟ್. ಅವತ್ತು ನಾನು 2 ಟ್ರೇಡ್ನೂ ತೊಗೊಂಡಿದ್ದೆ. ನನಗೆ ಕಾನ್ಫಿಡೆಂಟ್ ಇತ್ತು ಈ ಟ್ರೇಡಲ್ಲಿ ನಾನು ಪ್ರಾಫಿಟ್ ಮಾಡೇ ಮಾಡ್ತೀನಿ ಅಂತ. ಸೊ ನಾನೇನು ಮಾಡಿದೆ, 16ನೇ ತಾರೀಕು ದಿನ 3807 ರೂಪಾಯಿಗೆ ನಾನು ಪರ್ಚೇಸಿಂಗ್ ಪ್ರೈಸ್ ಆಗಿತ್ತು. ಇದು ನನ್ನ ಪರ್ಚೇಸಿಂಗ್ ಪ್ರೈಸು. ಹೋಲ್ಡ್ ಮಾಡಿದೆ. ಮಾರನೆಗೂ 3 ದಿನ ಹೋಲ್ಡ್ ಮಾಡಿದ್ದಕ್ಕೆ ನನಗೆ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ ಆ ಟಾರ್ಗೆಟ್ ನನಗೆ ಬಂತು. 4235ಕ್ಕೆ ನಾನು ಬುಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನನ್ನ ಪ್ರಾಫಿಟ್ ನನಗೆ ಬಂತು. ಅದು ಇನ್ನೂ ಮೇಲಕ್ಕೆ ಹೋದ್ರೂ ನನಗೆ ಅದು ಬೇಕಾಗಿಲ್ಲ. ಅದ್ರದ್ದು ನನ್ನ ಟಾರ್ಗೆಟ್ ಏನಿದೆ 20 to 30 ಪಾಯಿಂಟ್ಸ್ ನಾನು ಬುಕ್ ಮಾಡ್ಕೋತೀನಿ ಅಷ್ಟೇ. ನನ್ನ ಪ್ರಾಫಿಟ್ ಎಕ್ಸಿಟ್ ಆದಮೇಲೆ ನಾನು ಬುಕ್ ಮಾಡ್ಕೋತೀನಿ. ನೆಕ್ಸ್ಟ್ ಸ್ಟಾಕ್ನ ನಾನು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾ ಇರ್ತೀನಿ. ಆ ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ ನಾನು ಎಂಟ್ರಿ ಕೊಡ್ತೀನಿ ಸ್ಟಾಕ್ಗೆ. ನಾನು ಸ್ವಿಂಗ್ ಟ್ರೇಡಿಂಗ್ ಮಾಡೋ ರೀತಿ ಇದು. ಇದೇ ಥರ ನಿಮಗೂ ಸ್ವಿಂಗ್ ಟ್ರೇಡಿಂಗ್ನಲ್ಲಿ ಆಸಕ್ತಿ ಇದ್ದರೆ ನಾಲೆಡ್ಜ್ನ ಗೇನ್ ಮಾಡಿ ಪ್ರಾಫಿಟ್ನ ಅರ್ನ್ ಮಾಡೋದು ಹೇಗೆ ಅನ್ನೋ ಟೂಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಸಕ್ತಿ ಇರೋರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ. ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಇದು ಎಜುಕೇಷನ್ ಪರ್ಪಸ್ಗೆ ಮಾತ್ರ. ಇದನ್ನು ನೀವು ಫಸ್ಟ್ ತಿಳ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನೀವು ಇದರಲ್ಲಿ ರಿಸಲ್ಟ್ ಬಂತು ಅಂದಮೇಲೆ ನೀವು ಈ ಟ್ರೇಡಿಂಗ್ನ ನೀವು ಕೂಡ ಮಾಡ್ಬೋದು.
ಥ್ಯಾಂಕ್ ಯು. ಮತ್ತೆ ಸಿಗೋಣ.